ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಸಾರಿ ಇಲ್ಲಿಗೆ. ಇವತ್ತಿನ ಏನು ತಿಳಿಸ್ಕೊಡ್ತಾನೆ ಅಂದರೆ, ಇದು ನಮ್ಮ ಪಕ್ಕದ ತೋಟ. ಸೊ ಅವ್ರದ್ದು ಲೈಕ್ ಮೇಂಟೆನೆನ್ಸು ಕಡಿಮೆ, ಏನೂ ಇಲ್ಲ. ಸೊ ನಾನು ಈ ವರ್ಷ ಮಳೆ ಆಗಿರೋದು ಬರೀ ನಮಗೊಂದು 28 ಇಂಚ್ ಮಳೆ ಆಗಿದೆ. ಅಂದರೆ ನಮಗೆ ಲಾಸ್ಟ್ ಜುಲೈ ಏನಿದೆ, ಜುಲೈ 15ರಿಂದ ಹಿಡಿದಿದ್ದ ಮಳೆ. ಸೊ ಇದುವರೆಗೂ ಸ್ಟಾಪ್ ಆಗಿಲ್ಲ. ಡೈಲಿ ಒಂದು 10 ಸೆಂಟು, 20 ಸೆಂಟು, 25 ಸೆಂಟು, ಅರ್ಧ ಇಂಚು ಈ ಥರ ಬರ್ತಾಯಿದೆ. ಅಂದರೆ ಸಣ್ಣ ಮಳೆ, ದೊಡ್ಡ ಮಳೆ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಈ ಬೀಳು ಕಂಪ್ಲೀಟಾಗಿ ಫೈಟೋಪ್ತರಾ ಅಟ್ಯಾಕ್ ಆಗಿದೆ. ಕಾಣ್ತಾ ಇದೆಯಾ ನೋಡಿ, ಹಳೆ ಎಲೆ ಪ್ಲಸ್ ಹೊಸ ಎಲೆ ಮತ್ತು ಚಿಗುರು ಎಲೆಗಳಿಗೂ ಕೂಡ ನೋಡಿ, ಈ ಚಿಗುರು ಇನ್ನೂ ದಾಟೇ ಇಲ್ಲ, ಆಗಲೇ ಅದಕ್ಕೆ ಕಪ್ಪಾಗಿದೆ, ಫೈಟೋಪ್ತರಾ ಅಟ್ಯಾಕ್ ಆಗಿದೆ. ಸೊ ಮೈನ್ ರೀಸನ್ ಬಂದುಬಿಟ್ಟು, ಒಂದು ಬುಡನ ನೀಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಬುಡ ಬಿಡಿಸಿಲ್ಲ, ಮಣ್ಣು ಕೂಡ ಏರ್ ಹಾಕಿಲ್ಲ. ಅದ್ರ ಜೊತೆಗೆ ಲಾಸ್ಟ್ ಇಯರ್ ಕೂಡ ಅಂದರೆ ಈ ತೋಟ ಹೆಂಗೆ ಅಂತಂದರೆ ಇವ್ರದ್ದು ಲೈಕ್ ಏನೂ ಮೆಡಿಸಿನ್ ಮಾಡಲ್ಲ, ಮೆಣಸಿಗೆ ಆಗಲಿ ಏನು ಒಂದೇ ಒಂದು ಮೆಡಿಸಿನ್ ಮಾಡಲ್ಲ. ಸೊ ಹೇಗೆ ಬರುತ್ತೋ ಹಾಗೆ ಕೊಯ್ಕೊಳ್ತಾರೆ. ಸೊ ಲಾಸ್ಟ್ ಇಯರ್ ಫೈಟೋಪ್ತರಾ ಬಂದು, ಲಾಸ್ಟ್ ಇಯರ್ ನಮಗೆ 80 ಇಂಚ್ ಮಳೆ ಆಗಿತ್ತು ಇಯರ್ಲಿ. ಸೊ ಲಾಸ್ಟ್ ಇಯರ್ ಮಳೆ ಆಗಿದ್ದಕ್ಕೆ ಲೈಕ್ ಫೈಟೋಪ್ತರಾ ಅಟ್ಯಾಕ್ ಆಗಿತ್ತು, ಈ ತೋಟ ಫುಲ್ಲು ಫೈಟೋಪ್ತರಾ ಅಟ್ಯಾಕ್ ಆಗಿತ್ತು. ಬಟ್ ಅವ್ರು ಏನೂ ಮಾಡಲಿಲ್ಲ, ಬೀಳ್ಗಳೇ ಉಳ್ಕೊಂಡಿಲ್ಲ. ಫೈಟೋಪ್ತರಾದಲ್ಲಿ ಹೆಂಗೆ ಅಂದರೆ ನಿಮಗೆ ಲೈಕ್ ಬೀಳ್ಗಳು ಸಾಯಲ್ಲ, ಉಳ್ಕೊಳ್ಳುತ್ತೆ. ಬಟ್ ಫಸ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ, ಎಲೆಗಳು ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಮತ್ತೆ ಹಾಗೆ ಚಿಗುರು ಬರುತ್ತೆ, ಬಟ್ ಕಾಯಿಲೆ ಅಲ್ಲೇ ಇರುತ್ತೆ. ಈಗ ಕಾಣ್ತಾ ಇದೆಯಲ್ಲ, ಇದು ಲೈಕ್ ಲಾಸ್ಟ್ ಇಯರು ಫೈಟೋಪ್ತರಾ ಬಂದಿತ್ತು. ಸೊ ಈ ಇಯರು ತಿರ್ಗಾ ಬರೀ 28 ಇಂಚ್ ಮಳೆಗೆ ಏನಕ್ಕೆ ಅಟ್ಯಾಕ್ ಆಗಿದೆ ಅಂತಂದರೆ, ನಮಗೆ ಸಣ್ಣ ಮಳೆ ಬರ್ತಾಯಿದೆ, ಅಂದರೆ ತುಂಬ ಜೋರಾಗಿಲ್ಲ, ಬಿಸಿಲು ಬರ್ತಾಯಿಲ್ಲ. ಓಕೆನಾ, ಸಣ್ಣ ಜೋರು ಮಳೆ ಬಂದರೆ ಏನಿಲ್ಲ, ನೀರು ಕೊಚ್ಕೊಂಡು ಹೋಗೋ ಥರ ಬರೋದು. ಬಟ್ ಈ ಮಳೆ ಏನಾಗ್ತದೆ, ನಿಧಾನ ಕುಯ್ಯೋದ್ರಿಂದ ಚೆನ್ನಾಗಿ ನೀರು ಕುಡಿಯುತ್ತೆ. ಸೊ ಗಿಡಗಳಿಗೆ ನೀರು ಎಳ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅವಾಗ ಏನಾಗಿದೆ, ತುಂಬ ಶೀತಾಂಶ ಜಾಸ್ತಿ ಆಗಿ ಲಾಸ್ಟ್ ಇಯರ್ ಏನು ಫೈಟೋಪ್ತರಾ ಇತ್ತು, ಸೊ ಅದು ಈ ವರ್ಷ ಮತ್ತೆ ರೀಆ್ಯಕ್ಟಿವೇಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಡ್ರಾಪಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾಣ್ತಾ ಇದೆಯಲ್ಲ, ಒಂದು ಶೇಡ್ ಕೂಡ ಜಾಸ್ತಿ ಆಗಿದೆ ಇಲ್ಲಿ. ಪ್ಲಸ್ ನೋಡಿ, ಪಕ್ಕದಲ್ಲಿ ಇನ್ನೊಂದು ಬೀಳಿದೆ, ಸೊ ಇದಕ್ಕೂ ಕೂಡ ಅಟ್ಯಾಕ್ ಆಗ್ತಾಯಿದೆ. ಕಾಣ್ತಾ ಇದೆಯಲ್ಲ ನೋಡಿ, ಇದು ಕಂಪ್ಲೀಟಾಗಿ ಈ ಬೀಳು ಫುಲ್ಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಡ್ಯಾಮೇಜ್ ಆಗಲ್ಲ, ಸಾಯಲ್ಲ ಬೀಳು, ಬಟ್ ಹೀಗೆ ಇರುತ್ತೆ. ನೆಕ್ಸ್ಟ್ ಇಯರ್ಗೆ ಏನು ಮೆಡಿಸಿನ್ ಮಾಡಿಲ್ಲ ಅಂತಂದರೆ ರಿಯಾಕ್ಟಿವೇಟ್ ಆಗಿ ಮತ್ತೆ ಸ್ಪ್ರೆಡ್ ಆಗುತ್ತೆ. ಬಟ್ ಒಂದು ಈ ವರ್ಷದ ಏನು ಅನುಕೂಲ ಅಂದರೆ, ಗಾಳಿ ಇಲ್ಲ. ಗಾಳಿ ಇದ್ದಿದ್ದರೆ, ಅಕಸ್ಮಾತ್ ಏನಾದರೂ ಗಾಳಿ ಚೆನ್ನಾಗಿದ್ದರೆ ಈ ಕಡೆ ತೋಟಕ್ಕೂ ಕೂಡ ಸ್ಪ್ರೆಡ್ ಆಗ್ತಾಯಿತ್ತು. ಬಟ್ ಈ ವರ್ಷ ಗಾಳಿ ಇಲ್ಲದೇ ಇರೋ ಕಾರಣದಿಂದ ಸ್ಪ್ರೆಡ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇದೊಂದೇ ಗಿಡ ಅಲ್ಲ, ನೋಡಿ ಇಲ್ಲೊಂದಿದೆ, ಇದಕ್ಕೂ ಕೂಡ ಫೈಟೋಪ್ತರಾ ಅಟ್ಯಾಕ್ ಆಗಿದೆ. ಕಾಣ್ತಾ ಇದೆಯಲ್ಲ ನೋಡಿ. ಇದಕ್ಕೆ ಮೆಡಿಸಿನ್ಸ್ ಏನು ಮಾಡ್ಕೋಬೇಕು ಅಂತಂದರೆ, ಮಳೆಗಾಲಕ್ಕೆ ಮುಂಚೆ ಪ್ರಿಕಾಷನ್ ಆಗಿ ನೀವು ಮೆಟಲಾಕ್ಸಲ್ ಮ್ಯಾಂಕೋಸೆಬ್ಬು ಅಥವಾ ಅಂತಂದರೆ ಮ್ಯಾಟ್ಕೋ, ರೆಡಮಿಲ್ ಗೋಲ್ಡು ಈ ಥರ ಬರುತ್ತೆ, ಡ್ರೆಂಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮಳೆಗಾಲಕ್ಕೆ ಮುಂಚೆ ಒಂದು ಬೋರ್ಡು, ಇಷ್ಟರಲ್ಲಿ 2ನೇ ಬೋರ್ಡ್ ಆಗಬೇಕು. ಒಂದು ಬೋರ್ಡ್ ಆಗಿಲ್ಲ, ಒಂದು ಮೆಟಲಾಕ್ಸಲ್ ಮ್ಯಾಂಕೋಸೆಬ್, ಏನೂ ಕೂಡ ಡ್ರೆಂಚಿಂಗ್ ಆಗಿಲ್ಲದೆ ಇರೋದ್ರಿಂದ ಈ ಥರ ಆಗಿದೆ. ಕಾಣ್ತಾ ಇದೆಯಲ್ಲ, ಹೀಗೆ ನೋಡ್ತಾ ಇದೆಯಲ್ಲ. ಸೊ ಇದಕ್ಕೆ ಫೈಟೋಪ್ತರಾ ಅಟ್ಯಾಕ್ ಆಗಿದ್ದರಿಂದ, ಸೊ ಪ್ರಿಕಾಷನ್ ಆಗಿ ನೀವು ಮೇ ಎಂಡ್ ಅಥವಾ ಜೂನ್ ಸ್ಟಾರ್ಟಿಂಗ್, ಮಳೆಗಾಲಕ್ಕೆ ಮುಂಚೆ ಒಂದು ಬೋರ್ಡ್ ತೊಗೋಬೇಕಾಗುತ್ತೆ. ಬೋರ್ಡ್ ತೊಗೊಂಡ್ರೆ ನಿಮಗೆ ಒಂದು ಫೈಟೋಪ್ತರಾ ಬರೋದನ್ನು ತಡೆಗಟ್ಕೋಬೋದು. ನೋಡಿ, ಈ ಬೀಳಲ್ಲೂ ಕೂಡ ಫೈಟೋಪ್ತರಾ ಇದೆ. ಪ್ಲಸ್ಸು ನೋಡಿ, ಇದರಲ್ಲೂ ಕೂಡ ಇದೆ ಫೈಟೋಪ್ತರಾ, ಬಟ್ ಜಾಸ್ತಿ ಸ್ಪ್ರೆಡ್ಡಿಂಗ್ ಆಗಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇಲ್ಲ ನೋಡಿ, ಎಲ್ಲ ಕ್ಯಾಟ್ಕಿನ್ಸ್ ಎಲ್ಲ ಡ್ರಾಪ್ ಆಗುತ್ತೆ. ಹೀಗೆ ಹುಡ್ಕಿದ್ರೆ ಸುಮಾರು ಬೀಳು ಸಿಗುತ್ತೆ. ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲೂ ಕೂಡ ಇದೆ. ಇದರಲ್ಲೂ ಕೂಡ ಫೈಟೋಪ್ತರಾ ಇದೆ. ಕಾಣ್ತಾ ಇಲ್ಲ ನೋಡಿ, ಇಲ್ಲಿ ನೋಡಿ, ಎಲ್ಲ ಹೊಸ ಎಲೆಗಳೆಲ್ಲ ಕಪ್ಪಾಗಿ ನಿಮಗೆ ಕಪ್ಪು ಡಾಟ್ ಆಗಿ ನೋಡಿ ಈ ಥರ ಡ್ರಾಪ್ ಆಗುತ್ತೆ. ಕಾಣ್ತಾ ಇಲ್ಲ, ಈ ಥರ ಆಗೋದ್ರಿಂದ ನಿಮಗೆ ಮೆಣಸಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಬಳ್ಳಿ ಸಾಯಲ್ಲ. ನೋಡಿ, ಬುಡ ಒಂಚೂರು ನೀಟಿಲ್ಲ, ಬುಡ ನೀಟ್ ಮಾಡ್ಕೋಬೇಕು. ಅದಕ್ಕೆ ಮಳೆಗಾಲಕ್ಕೆ ಮುಂಚೆ ನೀವು ಬುಡ ನೀಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಒಂದೇ ಅಂತಲ್ಲ, ಪಕ್ಕದಲ್ಲಿರೋ ಬೀಳುಗಳೆಲ್ಲದಕ್ಕೂ ಕೂಡ ನಿಮ್ಗೆ ಫೈಟೋಪ್ತರಾ ಅಟ್ಯಾಕ್ ಆಗಿದೆ. ಬಟ್ ಈ ಬೀಳುಗಳು ಸಾಯಲ್ಲ, ಒಂದಂತ ಹೇಳ್ಬೋದು. ನೋಡಿ, ಇದರಿಂದ ಏನಾಗುತ್ತೆ ಅಂದರೆ, ಈ ಪಕ್ಕದಲ್ಲಿ ತೋಟ ಮಾಡ್ಕೊಂಡಿರ್ತೀವಲ್ಲ, ಸೊ ಈ ತೋಟಗಳಿಗೆ ಗಾಳಿ ಬಂದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಯಾವ ಥರ ಡ್ರಾಪಿಂಗ್ ಆಗಿದೆ ಮೆಣಸು ಎಲೆಗಳೆಲ್ಲ, ಬರೀ ಖಾಲಿ 28 ಇಂಚ್ ಮಳೆಗೆ. ಅಂದರೆ ಈ ವರ್ಷದ ಮಳೆ ಯಾವ ಥರ ಇದೆ ಅಂತಂದರೆ, ಇವನ್ ಕಾಫಿ ಕೂಡ ಡ್ರಾಪ್ ಆಗ್ತಾಯಿದೆ. ಅರೇಬಿಕಾ ಕಾಫಿ ಆಗಲಿ, ರೋಬಸ್ಟಾ ಕಾಫಿ ಆಗಲಿ ಡ್ರಾಪ್ ಆಗ್ತಾಯಿದೆ. ನೋಡಿ, ಈ ಥರ ಬಂತು ಅಂತಂದರೆ ಫೈಟೋಪ್ತರಾ ಅಟ್ಯಾಕ್ ಆಗಿದೆ. ಈಗ ನೀವು ಪ್ರಿಕಾಷನ್ ಈಗ ಏನಾದರೂ ರೆಮಿಡಿ ಮಾಡ್ತೀರಾ ಅಂದರೆ ಮಾಡ್ಬೋದು, ಬಟ್ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು. ಬಟ್ ಬೀಳಲ್ಲಿ ಏನು ಫಸ್ಲಿದೆ ಅದನ್ನು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ, ಮಳೆ ಇದೇ ಥರ ಆದರೆ ಕಷ್ಟ ಆಗುತ್ತೆ ನಿಮಗೆ ಉಳಿಸ್ಕೊಳ್ಳೋದು. ನೋಡಿ, ಎಲ್ಲ ಡ್ರಾಪ್ ಆಗುತ್ತೆ ಫುಲ್ಲು, ಕ್ಯಾಟ್ಕಿನ್ಸ್ ಎಲ್ಲ ಫುಲ್ಲು, ಮತ್ತು ಹೊಸ ಎಲೆ ಫುಲ್ ಕಂಪ್ಲೀಟಾಗಿ ಡ್ರಾಪ್ ಆಗುತ್ತೆ. ಹಾಗಾಗಿ ರೆಡಮಿಲ್ ಗೋಲ್ಡ್, ಮ್ಯಾಟ್ಕೋ ಈಗ ಇಮಿಡಿಯೇಟಾಗಿ ಯಾರಾದ್ರು ಬಂದಿದೆ ಅಂತಂದರೆ ರೆಡಮಿಲ್ ಗೋಲ್ಡ್ ಅಥವಾ ಮ್ಯಾಟ್ಕೋ ಅಥವಾ ಮೆಟಲಾಕ್ಸಲ್ ಮ್ಯಾಂಕೋಸೆಬ್ಬು ಇದನ್ನು ಡ್ರೆಂಚ್ ತೊಗೊಳ್ಳಿ, ಮತ್ತು ಸ್ಪ್ರೇ ಕೂಡ ಮಾಡಿ. ಆವಾಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಜೊತೆಗೆ ಕ್ಯಾಟ್ಕಿನ್ಸ್ ಸ್ಟಾಪ್ ಆಗಬಹುದು.
ಅದಾದ ನಂತರ ಸ್ವಲ್ಪ ಬಿಸಿಲು ಆಗ್ತಾ ಇದ್ದಂಗೆ ಇನ್ನೊಂದು ಬೋರ್ಡು ತೊಗೊಂಡ್ರೆ ಒಳ್ಳೇದು. ಏನಕ್ಕೆ ನಮಗೆ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಲೈಕ್ ಮಳೆ ನಮಗೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಮಳೆ ಏನಾದ್ರು ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ, ಈಗ ಆಲ್ರೆಡಿ ಮಾಯಿಶ್ಚರ್ ಇರೋದ್ರಿಂದ ಸೊ ಮತ್ತೆ ಮಳೆ ತಿರ್ಗಾ ಆದರೆ ಮತ್ತೆ ಆ ಟೈಮಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಏನು ಫೈಟೋಪ್ತರಾ ತಿರ್ಗಾ ಅಟ್ಯಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಗರಿಗಳೇ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಮೆಣಸು ಏನೋದ ಕಾಳುಗಟ್ಟಿರುತ್ತಲ್ಲ, ಸೊ ಅದು ಕಂಪ್ಲೀಟಾಗಿ ನಿಮಗೆ ಡ್ರಾಪ್ ಆಗೋಕ್ಕೆ ಶುರು ಆಗುತ್ತೆ. ಬೀಳು ಕಾಣ್ತಾ ಇಲ್ಲ ಹಿಡಿದು. ಇದು ಏನಾಗುತ್ತೆ, ಈ ಥರ ಇದ್ದಾಗ ನಿಮಗೆ ಗಾಳಿ ಬೀಸಿದಾಗ ಮಳೆಗಾಲದಲ್ಲಿ ಈ ವರ್ಷ ಪುಣ್ಯ ಗಾಳಿ ಕಡಿಮೆ ಇದೆ ನಮಗೆ. ಗಾಳಿ ಬೀಸಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಎಲೆ ಮೇಲೆ ಇರುತ್ತಲ್ಲ ಫಂಗಸ್ಸು, ಸೊ ಫೈಟೋಪ್ತರಾ ಕ್ಯಾಪ್ಸಿಸ್ ಅಂತಲೂ ಬರುತ್ತೆ. ಸೊ ಅದು ಬಂದು ಏನಾಗುತ್ತೆ, ಪಕ್ಕದಲ್ಲಿರುವಂಥ ಬೀಳಿಗೆ ಅಟ್ಯಾಕ್ ಆಗುತ್ತೆ. ನೋಡಿ, ಇದು ಪಕ್ಕದ ತೋಟ, ಅದು ಒಂದು ತೋಟ, ಮಧ್ಯದಲ್ಲಿ ರೋಡ್ ಇದೆ ಕಾಣ್ತಾ ಇಲ್ಲ ನೋಡಿ, ಅಲ್ಲಿ ಆ ಬೀಳು ನಾನು ತೋರಿಸಿದಲ್ಲಿ. ಸೊ ಅದರಿಂದ ಗಾಳಿ ಬಿಸಿದಾಗ ಏನಾಗುತ್ತೆ, ಇದಕ್ಕೂ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಮೋಸ್ಟ್ಲಿ ಇದರಲ್ಲಿ ಕಾಣ್ತಾ ಇದೆ ನಂಗೆ ಆಲ್ರೆಡಿ, ಒಂದು ಜೂಮ್ ಆಗಿ ತೋರಿಸ್ತೀನಿ ನೋಡಿ. ನೋಡಿ ಈ ಸಣ್ಣ ಎಲ್ಲ ಕಾಣ್ತಾ ಇದೆಯಲ್ಲ ನೋಡಿ, ಇದಕ್ಕೂ ಕೂಡ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಆಲ್ಮೋಸ್ಟು. ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ, ಇನ್ನೂ ಜಾಸ್ತಿ ಇಲ್ಲ, ಚಿಕ್ಕದಾಗಿ ಕಾಣ್ತಾ ಇದೆ ಈ ಬೀಳಲ್ಲಿ. ಇದಕ್ಕೆ ದೊಡ್ಡ ಬೀಳಿಗೆ ಇದರಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಸ್ಪ್ರೆಡ್ ಆಗಿರೋವಂಥದ್ದು ನೋಡ್ಬೋದು. ಬಟ್ ಒಂದು ಪ್ರಿಕಾಷನ್ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ ಇಲ್ಲೇ ಇದೆ ಸ್ಪ್ರೆಡ್ ಆಗಿದೆ, ಇದಕ್ಕೂ ಕಾಣ್ತಾ ಇದೆಯಲ್ಲ ನೋಡಿ, ಕೆಳಗಡೆನೇ ಇದೆ ನೋಡಿ. ಇವ್ರ ತೋಟದಲ್ಲಿ ಇದಿರಲಿಲ್ಲ, ಏನು ಫೈಟೋಪ್ತರಾ ಇರಲಿಲ್ಲ ಲಾಸ್ಟ್ ಇಯರು, ಬಟ್ ಈ ವರ್ಷ ಅಟ್ಯಾಕ್ ಆಗಿದೆ. ಏನಕ್ಕೆ ಇರ್ಬೋದು, ಸೊ ಆ ಕಡೆ ತೋಟದ್ದು ಶೇಡ್ ನೋಡ್ಬೋದು ನೀವು ಯಾವ ಥರ ಇದೆ. ಅರೇಬಿಕಾದಲ್ಲಿ ಕಂಪ್ಲೀಟ್ ಫುಲ್ ಶೇಡ್ ಇದೆ, ನಿಮಗೆ ನೆಲಕ್ಕೆ ಬಿಸಿಲೇ ತಾಗೋದಿಲ್ಲ. ಜೊತೆಗೆ ಏನಾಗುತ್ತೆ, ಬಿಸಿಲು ತಾಗದೇ ಇರೋದ್ರಿಂದ ನಿಮಗೆ ಡೈರೆಕ್ಟ್ ಸನ್ಲೈಟ್ ಬೀಳ್ದಿರೋದ್ರಿಂದ ಮೆಣಸಿನ ಬೇರೆ ಬಿಡಿಸಿಲ್ಲ, ಕ್ಲೀನ್ ಇಲ್ಲ. ಜೊತೆಗೆ ಗಾಳಿ ಸ್ವಲ್ಪ ಗಾಳಿ ಕೂಡ ಅಫೆಕ್ಟ್ ಆದರೆ ಪಕ್ಕದಲ್ಲಿರುವಂಥ ಬೀಳುಗಳಿಗೆ ನಿಮಗೆ ಫೈಟೋಪ್ತರಾ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ನೋಡಿ ಈ ಗಿಡಕ್ಕೆ ಬಂದಿದೆ, ಸೊ ಇದು ಉದುರೋಗೋ ಚಾನ್ಸಸ್ ಇರುತ್ತೆ. ನೋಡಿ ಫಸ್ಲು ಚೆನ್ನಾಗಿದೆ, ಈ ದಾರಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಅಬ್ಸರ್ವೇಷನ್ ಮಾಡ್ತೀನಿ ನಾನು. ಸೊ ನಾನು ಏನಕ್ಕೆ ಅಂದರೆ ಇವಾಗ ಅಟ್ಯಾಕ್ ಆಗ್ತಾ ಇರೋದು ನೋಡಿ, ಕಾಣ್ತಾ ಇಲ್ಲ ನೋಡಿ, ಇವಾಗ ಹೊಸದಾಗಿ ಅಟ್ಯಾಕ್ ಆಗಿದೆ ಆ ಕಡೆಯಿಂದ. ಸೊ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ ಯಾವ ಥರ. ಇದಕ್ಕೂ ಕೂಡ ಏನು ಮೆಡಿಸಿನ್ ಮಾಡಲ್ಲ ಇವರು. ಹಾಗಾಗಿ ಸೊ ಒಂದೇನು ಅಂದರೆ, ಮೆಣಸಲ್ಲಿ ಮಳೆಗಾಲದಲ್ಲಿ ಫೈಟೋಪ್ತರಾ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ಗ್ರೋವರ್ಸ್ಗೆ ಬ್ಲ್ಯಾಕ್ ಪೆಪ್ಪರಲ್ಲಿ. ಸೊ ಯಾವ ಟೈಮಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಪ್ರಿಕಾಷನ್ ಆಗಿ ಬೋರ್ಡು ಅಥವಾ ಮೆಟಲಾಕ್ಸಲ್ ಮ್ಯಾಂಕೋಸಿಬ್ ಡ್ರೆಂಚ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ ಹೆಲ್ತಿಯಾಗಿ ಕಾಣ್ತಾ ಇದೆ ಬೀಳುಗಳು. ಅಕಸ್ಮಾತ್ ಏನಾದರೂ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂದರೆ ಆ ಕಡೆ ಒಳಗಡೆ ಏನಾದರೂ ಫೈಟೋಪ್ತರಾ ಇದ್ದರೆ ಸೊ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗುತ್ತೆ. ಏನಕ್ಕೆ ಅಂದರೆ ಗಾಳಿ ನಮಗೆ ವೆಸ್ಟ್ ಈ ಕಡೆ, ಸೊ ಗಾಳಿ ಈ ಕಡೆಯಿಂದನೇ ಬೀಸೋದ್ರಿಂದ ಯಾವ ದಿಕ್ಕಿಗೆ ಗಾಳಿ ಬೀಸುತ್ತೆ ಸೊ ಅದಕ್ಕೆ ಗಾಳಿಲೇ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರ್ಗಿಂತ ಫೈಟೋಪ್ತರಾ ಗಾಳಿಲೇ ಬೇಗ ಸ್ಪ್ರೆಡ್ ಆಗುತ್ತೆ. ಕಾಣ್ತಾ ಇಲ್ಲ ನೋಡಿ, ಇದೆಲ್ಲ ಚೆನ್ನಾಗಿದೆ, ಬೀಳು ಅವರೇಜ್ ಆಗಿದೆ ಫಸ್ಲು. ಬಟ್ ನೋಡಬೇಕು ಫೈಟೋಪ್ತರಾ ಅಟ್ಯಾಕ್ ಆಗುತ್ತಾ ಎಲ್ಲೋ ಗೊತ್ತಿಲ್ಲ. ಏನಕ್ಕೆ ಏನು ರೆಮಿಡಿ ಮಾಡ್ಕೊಳ್ಳಲ್ಲ, ಹಾಗಾಗಿ ಹೇಳೋದಕ್ಕೆ ಬರೋದಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಯಾರ್ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಪೆಪ್ಪರ್ ಬಗ್ಗೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಇದೇ ಥರ ರೀಲ್ಸ್ಗಳು ಅಥವಾ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.